ನಮಸ್ಕಾರ ಗುರು, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೊ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ತುಂಬಾ ಚೆನ್ನಾಗಿರ್ತೀರಾ. ಹಾಗಿದ್ದರೆ ಇವತ್ತಿನ ಏನು ಗುರು ಸ್ಪೆಷಲ್ಲು? ಇವತ್ತು ಸ್ಪೆಷಲ್ಲು ಮಿಂಟಿ ಜಾಮೂನ್ ವೋಡ್ಕಾ. ಹಾಗೆ ಈ ಮಿಂಟಿ ಜಾಮೂನ್ ವೋಡ್ಕಾ ಹೆಂಗಿರುತ್ತೆ ಗುರು ಟೇಸ್ಟು? ಇದೊಂದು ಪಾಕೆಟ್ ಎಡಿಷನ್ನು. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನೇನು ತಿಳ್ಕೊಬೋದು ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ರಪ್ಪ ದಯವಿಟ್ಟು. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಸ್ಮಿರ್ನೋಫ್ ವೋಡ್ಕಾ ಬಗ್ಗೆ ಮಾತಾಡೋದಾದರೆ, ಯಾಕಪ್ಪ ಬೇರೆ ವೋಡ್ಕಾಗಳಿಗಿಂತ ತುಂಬಾ ಡಿಫ್ರೆಂಟು? ಹಾಗೆ ಸ್ಮಿರ್ನೋಫ್ ವೋಡ್ಕಾನ ಏನಕ್ಕೆ ಚೂಸ್ ಮಾಡ್ತಾರೆ ಜನ? ಇದು 3 ಟೈಮ್ ಡಿಸ್ಟಿಲ್ ಸ್ಪಿರಿಟ್ ಆಗಿದೆ. ಹಾಗೆ ಇದನ್ನು 10 ಟೈಮ್ ಫಿಲ್ಟ್ರೇಷನ್ ಮಾಡ್ತಾರೆ. ಅದು ಸುಮ್ಮನೆ ಅಲ್ಲ ಗುರು, ಚಾರ್ಕೋಲ್ ಫಿಲ್ಟ್ರೇಷನ್ನು. ಇದರ ಫೌಂಡರ್ ಹೆಸರು ಅರ್ಸೆನೋವಿಚ್ ಸ್ಮಿರ್ನೋವ್ ಅಂತ, ಆಮೇಲೆ ಸ್ಮಿರ್ನೋಫ್ ಅಂತ ಮಾಡ್ಕೊಂಡಿರೋದು. ಇದು ಒಂದು ಬ್ರಿಟಿಷ್ ಬ್ರ್ಯಾಂಡ್ ಗುರು, ಅಂದರೆ ಡಿಯಾಜಿಯೋ ಕಂಪ್ನಿಯವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ಮಿರ್ನೋಫ್ ಯಾಕೆ ಎಲ್ಲ ವೋಡ್ಕಾಗಳಿಗಿಂತ ಡಿಫ್ರೆಂಟು? ನಾನು ಹೇಳಿದ್ನಲ್ಲ, ಇದು ಫಿಲ್ಟ್ರೇಷನ್ ಪ್ರೋಸೆಸ್ಸು ಮತ್ತು ಇದನ್ನು ಡಿಸ್ಟಿಲೇಷನ್ ಪ್ರೋಸೆಸ್ಸಿಗೆ ಇದು ಫೇಮಸ್ ಆಗಿದ್ದು. ತುಂಬಾ ಯುನೀಕಾಗಿ ಒಂದು ಫ್ಲೇವರ್ಸ್ನ ಕೊಡ್ತಾರೆ. ಹಾಗೆ ಇದರಲ್ಲಿ ತುಂಬಾ ಫ್ಲೇವರ್ಸ್ ಇದೆ. ಇದರಲ್ಲೂ ಕೂಡ ಆರೆಂಜ್, ಗ್ರೀನ್ ಆ್ಯಪಲ್, ಲೆಮನ್, ಹಾಗೆ ಪ್ಲೇನ್ ವೋಡ್ಕಾ, ಈ ಥರ ಫ್ಲೇವರ್ಸ್ ಇದೆ. ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಮಿಂಟಿ ಜಾಮೂನು ಮತ್ತು ಮ್ಯಾಂಗೋ. ಇದು ಒಂದು ಸೀಸನ್ ವೈಸು ಈ ವೋಡ್ಕಾಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹಾಗಿದ್ದರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು, ಇದರ ಟೇಸ್ಟು ಮತ್ತು ಪ್ರೈಸು. ಇದು ಎಷ್ಟಕ್ಕೆ ಸಿಗುತ್ತೆ ಪಾಕೆಟ್ ಬಾಟಲು, ಹೇಗೆ ಕುಡಿಬೋದು ಇದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಇದನ್ನು ಲೋಟಕ್ಕೆ ಹಾಕೋ ಮುಂಚೆ ಇದರಲ್ಲಿ ಯಾವ್ಯಾವುದಪ್ಪ ಇಂಗ್ರೀಡಿಯೆಂಟ್ಸ್ ಇದೆ ಸೊ ನೋಡ್ಬಿಡೋಣ. ಇದರಲ್ಲಿ ಡಿಮಿನರಲೈಸ್ ವಾಟರ್, ಗ್ರೀನ್ ಆ್ಯಂಡ್ ನ್ಯೂಟ್ರಲ್ ಸ್ಪಿರಿಟು, ಇನ್ವರ್ಟ್ ಶುಗರ್ನ ಆ್ಯಡ್ ಮಾಡಿದ್ದಾರೆ, ಅಸಿಡಿಟಿ ರೆಗ್ಯುಲೇಟರಿ ಆ್ಯಡ್ ಮಾಡಿದ್ದಾರೆ, ಆಮೇಲೆ ಕಂಟೈನ್ಸ್ ಪರ್ಮಿಟೆಡ್ ಸಿಂಥೆಟಿಕ್ ಫುಡ್ ಕಲರ್ನ ಯೂಸ್ ಮಾಡಿದ್ದಾರೆ, ಆ್ಯಡೆಡ್ ನ್ಯಾಚುರಲ್ ಆ್ಯಂಡ್ ಐಡೆಂಟಿಕಲ್ ಫ್ಲೇವರ್ ಸಬ್ಸ್ಟೆನ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಯಾವುದೇ ವೋಡ್ಕಾ ಮತ್ತು ಯಾವುದೇ ಒಂದು ಡ್ರಿಂಕ್ ತೊಗೋಬೇಕಾದ್ರೆ ಶುಗರ್ ಪೇಷೆಂಟ್ಸು ಇದರಲ್ಲಿ ಆ್ಯಡೆಡ್ ಶುಗರ್ ಇದೆ ಅಂದರೆ ಅವಾಯ್ಡ್ ಮಾಡಿ. ಸೊ ನಿಮಗೆ ಒಳ್ಳೆಯದು. ಹಾಗಿದ್ದರೆ ಇದರಲ್ಲಿ ಆ್ಯಡೆಡ್ ಶುಗರ್ ಇದೆ, ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಇದೆ, ಆರ್ಟಿಫಿಷಿಯಲ್ ಕಲರ್ಸ್ ಇದೆ. ಇದು ಸ್ವಲ್ಪ ಜಾಸ್ತಿ ಆರ್ಟಿಫಿಷಿಯಲ್ ಆಗೋಯ್ತು ಅನಿಸುತ್ತೆ. ಸೊ ಬನ್ನಿ ಇದನ್ನು ಲೋಟಕ್ಕೆ ಹಾಕ್ಕೊಂಡು ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮಿಂಟಿ ಜಾಮೂನ್. ಹಾಗಿದ್ರೆ ಬನ್ನಿ ಓಪನ್ ಮಾಡಿ ಲೋಟಕ್ಕೆ ಹಾಕೊಳ್ಳೋಣ, ಇದರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬನ್ನಿ ಲೋಟಕ್ಕೆ ಹಾಕೊಳ್ಳೋಣ. ವಾವ್, ಸೇಮ್ ಜಾಮೂನ್ ಕಲರೇ ಇದೆ. ಫ್ರೆಂಡ್ಸ್, ನೀವು ನೋಡ್ಬೋದು ಆಲ್ಮೋಸ್ಟು ನಿಮಗೆ ಬಾಟಲ್ ಕಲರೇ ಈ ಡ್ರಿಂಕು ಕೂಡ ಇದೆ. ಜಾಮೂನ್ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ಕಲರ್ ಬಂದಿದೆ. ಸೊ ಇದೊಂದು ಪಿಂಕಿಶ್ ಪರ್ಪಲ್ ಅಂತಲೇ ಹೇಳ್ಬೋದು. ಸ್ಮೆಲ್ ಮಾಡಿದಾಗ ನಿಮಗೆ ಆ ಸ್ಟ್ರಾಂಗ್ ಆಲ್ಕೋಹಾಲಿಕ್ ಹಿಂಟ್ ಕೊಡುತ್ತೆ. ಅದಾದಮೇಲೆ ನಿಮಗೆ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ಆಚೆ ಬರುತ್ತೆ. ಸೊ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫ್ರೆಂಡ್, ಟೇಸ್ಟ್ ಮಾಡ್ತಾಯಿದ್ರೆ ನಿಮಗೆ ಮೌತ್ ಫೀಲ್ ಟೇಸ್ಟ್ ಕೊಡುತ್ತೆ. ಆಲ್ಕೋಹಾಲಿಕ್ ಹಿಂಟು ನಿಮ್ಮ ಗಂಟ್ಲಿಗೆ ಸರಿ ಕೊಡ್ತಾ ಇದೆ. ಹಾಗೆ ಆ ಜಾಮೂನ್ ಫ್ಲೇವರಿಂಗು ಮತ್ತು ಇದರಲ್ಲಿ ಆ್ಯಡೆಡ್ ಶುಗರು, ಸಿಟ್ರಸಿ ನೋಟು, ಸ್ಪೈಸಿ ಹಿಂಟು ಅನ್ನೋ ಥರನೇ ಇದೆ. ಯುನೀಕ್ ಆಗಿರೋ ಡ್ರಿಂಕು ಫಸ್ಟ್ ಟೈಮ್ ಕುಡಿದಾಗ ಹೇಗಿರುತ್ತೆ? ಸೊ ಯುನೀಕಾಗೇ ಇರುತ್ತೆ. ನಾವು ಯಾವುದೇ ರೀತಿ ಟೇಸ್ಟ್ ಮಾಡಿರೋದಿಲ್ವಲ್ಲ. ನೀವು ಯಾವತ್ತಾದರೂ ಮನೆಯಲ್ಲಿ ಈ ಜಾಮೂನ್ ಜ್ಯೂಸ್ ಕುಡಿದಿದ್ರೆ ಸೊ ಅದನ್ನು ಫರ್ಮೆಂಟ್ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರ್ಬೋದು ಅನ್ನೋದನ್ನು ಈ ಜಾಮೂನ್ ವೋಡ್ಕಾದಲ್ಲಿ ತೋರಿಸಿದ್ದಾರೆ. ಮನೆಯಲ್ಲಿ ಪ್ಲೇನ್ ವೋಡ್ಕಾ ಇದೆಯಪ್ಪ, ಸೊ ಅದಕ್ಕೆ ಜಾಮೂನ್ ಜ್ಯೂಸಿಗೆ ವೋಡ್ಕಾನ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಮಾಡಿ. ಸೊ ಇದು ಯುನೀಕ್ ಆಗಿದೆ, ಇದು ಸ್ಟ್ರಾಂಗ್ ಆಗಿದೆ, ಇದು ಹೈ ಪಂಚ್ ಇದೆ. ಹಾಗೆ ಇದು ತುಂಬಾ ಸ್ಟ್ರಾಂಗ್ ಕಿಕ್ ಕೂಡ ಕೊಡ್ತಾ ಇದೆ. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಿದೆ? 37.5% ಇದೆ. ಹಾಗೆ ಇದರ ಪಾಕೆಟ್ ಬಾಟಲ್ ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಆಯಿತು. 455 ರುಪೀಸ್ ಆಗುತ್ತೆ ನಿಮಗೆ. ಸೊ ಈ ಪ್ಲಾಸ್ಟಿಕ್ ಬಾಟಲಿಗೆ ಇಷ್ಟೊಂದು ಪ್ರೈಸು ವರ್ತಿ ಅನ್ನಿಸ್ತಾ? ನನಗೇನೋ ಪ್ರೈಸಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಯಿತು. ಸೊ ಓಕೆ ಫೈನ್, ಇದು ಒಂದು ಒಳ್ಳೆ ಡ್ರಿಂಕ್ ಅಂತ ಹೇಳಿ ತೊಗೋಬೋದು. ಹಾಗಿದ್ದರೆ ಇದನ್ನು ಯಾವ್ಯಾವ್ದ್ರಲ್ಲಿ ಕುಡಿಬೋದು? ಇದನ್ನು ನೀವು ನೀರು, ಜ್ಯೂಸು, ಇಲ್ಲ ಅಂದರೆ ಸೋಡಾದಲ್ಲಿ ಕೂಡ ಟ್ರೈ ಮಾಡ್ಬೋದು. ಹಾಗಿದ್ದರೆ ಇದನ್ನು ಎಲ್ಲೆಲ್ಲಪ್ಪ ಯೂಸ್ ಮಾಡ್ತಾರೆ? ಇದನ್ನು ಯೂಸ್ ಮಾಡೋದು ತುಂಬ
ಕಾಕ್ಟೇಲ್ಸ್ ಮಾಡೋದ್ರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಹಾಗಿದ್ರೆ ನಾವು ಇದನ್ನು ಸೋಡಾದಲ್ಲಿ ಟ್ರೈ ಮಾಡೋಣ, ಹೇಗಿರುತ್ತೆ ನೋಡೋಣ. ಸೋಡಾ ಹಾಕ್ಕೊಂಡು ಟ್ರೈ ಮಾಡೋಣ. ಸೊ ಅದು ಡೈಲ್ಯೂಟ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಸೋಡಾನ. ಸೊ ತುಂಬ ಹಾಕ್ಕೊಂಡ್ರೆ ಅದು ಫುಲ್ಲು ತುಂಬಾ ಕಡಿಮೆ ಆಗಿಬಿಡುತ್ತೆ ಅದರ ಫ್ಲೇವರಿಂಗು, ಸಬ್ಸ್ಟೆನ್ಸು ಮತ್ತು ಶುಗರ್ ಕಂಟೆಂಟ್ ಎಲ್ಲ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ಸೋಡಾ ಹಾಕಿದ್ಮೇಲಂತೂ ಅಬ್ಬಾ ಎದ್ದು ಬರ್ತಾ ಇದೆ ಫ್ಲೇವರ್ಸು. ಟೇಸ್ಟ್ ಮಾಡೋಣ. ಚಿಯರ್ಸ್. ಸೋಡಾ ಹಾಕಿದ್ಮೇಲೆ ನಿಮಗೆ ಸ್ವಲ್ಪ ಆಲ್ಕೋಹಾಲಿಕ್ ಹಿಂಟ್ ಕಡಿಮೆ ಆಗಿದೆ, ಫ್ಲೇವರ್ಸ್ ತುಂಬಾ ಚೆನ್ನಾಗಾಗಿದೆ, ಸ್ವಲ್ಪ ಮೈಲ್ಡ್ ಆಗುತ್ತೆ ಕುಡಿಯೋದಕ್ಕೆ. ಸೊ ನೀವೇನಾದರೂ ಹೊಸದಾಗಿ ಬಂದಿರೋ ಸ್ಮಿರ್ನೋಫ್ ಜಾಮೂನ್ ಫ್ಲೇವರ್ ಕುಡಿದಿದ್ರೆ ಕೆಳಗಡೆ ಕಮೆಂಟ್ ಮಾಡ್ರಪ್ಪ, ನಾನು ಹೇಳಿದ ಟೇಸ್ಟಿಂಗು ಕರೆಕ್ಟಾಗಿತ್ತಾ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಫ್ರೆಂಡ್ಸ್, ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ, ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?